2 3 ವಿಷ್ಣುವರ್ಧನ ಕರುನಾಡಕ್ಕಿಂಗು ನಾನನ ಪ್ರೀತಿಲಿ ಅಂತರೇ ಜನ ಕೇಳ್ಕೊಂಡು ಹೋಗೋ. ನಮಸ್ಕಾರ ವೀಕ್ಷಕರೇ, ಕಿಚ್ಚ ಆಡ್ 40 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಹೌದು, ಇವತ್ತು ಕಿಚ್ಚ ಸುದೀಪ್ ಅವರ ಬರ್ತಡೇ. 39ನೇ ವರ್ಷ ಕಂಪ್ಲೀಟ್ ಮಾಡಿ 40ನೇ ವರ್ಷಕ್ಕೆ ಸುದೀಪ್ ಅವರು ಕಾಲಿಟ್ಟಿದ್ದಾರೆ. ಇಷ್ಟು ದಿನ ಕೇವಲ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ಅವ್ರ ಬರ್ತಡೇನ ಸಂಭ್ರಮ ಮಾಡ್ತಾ ಇದ್ರು. ಬಟ್ ಆದರೆ ಇವಾಗ ಇಡೀ ಭಾರತದಲ್ಲಿ ಅವರಿಗೆ ಅಭಿಮಾನಿಗಳಿದ್ದಾರೆ. ಬಾಲಿವುಡ್ನಲ್ಲಿದ್ದಾರೆ, ಟಾಲಿವುಡ್ನಲ್ಲಿದ್ದಾರೆ, ಕಾಲಿವುಡ್ನಲ್ಲಿದ್ದಾರೆ, ಜೊತೆಗೆ ಸ್ಯಾಂಡಲ್ವುಡ್ನಲ್ಲಿ ಕೂಡ. ಸೊ ಈ ಸಂದರ್ಭದಲ್ಲಿ ಸುದೀಪ್ ಅವರು ಈಗ ಮತ್ತೆ ಬಚ್ಚನ್ ಆದಮೇಲೆ ಇನ್ನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ರವಿಚಂದ್ರನ್ಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸುದೀಪ್ ಅವರು ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸೆಕೆಂಡ್ ಮೆನಿ ಹ್ಯಾಪಿನೆಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಎಷ್ಟು ಬೇಗ ಒಂದು ವರ್ಷ ಕಳೀತು ಅಂತ ಯೋಚನೆ ಮಾಡಬೇಕು. ಲಾಸ್ಟ್ ವರ್ಷ ನಿಮ್ಮ ಬರ್ತ್ಡೇ ಟೈಮಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟು ರಾತ್ರಿ ಹೊತ್ತು ನಿಮ್ಮ ಒಂದು ಟೀ ಅಡ್ಡದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಿನ್ನೆ ಮೊನ್ನೆ ಆದಂಗಿದೆ ಅಷ್ಟು ಬೇಗಲೇ. ಸೊ 39ನೇ ವರ್ಷ ಮುಗಿಸಿ 40ನೇ ವರ್ಷ ಕಾಲಿಡ್ತಾ ಇದ್ದೀರಾ. 40 ಅಂದ್ಕೂಲೆ ಹೇಳ್ತಾರೆ ನಾಟ್ ಎಟ್ 40 ಅಥವಾ ಲೈಫ್ ಸ್ಟಾರ್ಟ್ಸ್ ಎಟ್ ಆಫ್ಟರ್ 40 ಅಂತ ಹೇಳ್ತಾರೆ. ಸೊ ನಿಮ್ಮ ವಿಚಾರದಲ್ಲಿ, ಸುದೀಪ್ ಅವ್ರ ವಿಚಾರದಲ್ಲಿ ಏನು ಹೇಳ್ಬೇಕಿದಕ್ಕೆ ಈಗ ನಾನು? ನೀವು ಹೇಳ್ಬೇಕಪ್ಪ. ಲೈಫ್ ಇಸ್ ಗೋಯಿಂಗ್ ಆನ್, ಗುಡ್, ಜಸ್ಟ್ ಅನ್ ಏಜ್, ದಟ್ಸ್ ಇಟ್. ಬಟ್ ದಿನ ದಿನ ಹೋದಂಗೆ ಇನ್ನೂ ಹೆಂಗೆ ಆಗ್ತಾ ಇದ್ದೀರಾ? ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಫಿಸಿಕ್ಸ್ ಆಗಿರ್ಬೋದು, ಲುಕ್ ವೈಸು. ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸಕ್ಸಸ್ಸಲ್ಲಿ ನಿಮ್ಮನ್ನ ನೋಡಿದವ್ರು ಯಾರು ಇವಾಗ 40 ಅಂದರೆ ನಂಬಲ್ಲ ಅಂದ್ಕೊಳ್ತೀನಿ ಮೋಸ್ಟ್ಲಿ. ನೋಡೋ ರೀತಿ ಇನ್ನೂ ಜಾಸ್ತಿ ಪ್ರೀತಿಯಿಂದ ನೋಡ್ಬೇಕಾದ್ರೆ ನಾನು ಹೆಂಗೆ ಕಾಣೋದು. ಸೊ ಯಾಕೆ ವಯಸ್ಸಾಗಿ ಕಾಣ್ತಿದ್ದೀನಿ ನಾನು ನಿಮಗೆ ಕೇಳ್ಬೇಕು ಇವಾಗ. ಮುಂಚೆ ಹಂಗಂದ್ರೆ ವಯಸ್ಸಾಗಿ ಕಾಣ್ತಾ ಇದ್ದ ನಾನು ಅಂದ್ಬಿಟ್ಟು ಹಾಗಂತಲ್ಲ, ಮುಂಚೆಕ್ಕಿಂತ ಇವಾಗ ಅಂದರೆ ಅದೇ ಲೈಫ್ ಸ್ಟಾರ್ಟ್ಸ್ ಆಫ್ಟರ್ 40 ಅಂತಾರಲ್ಲ. 40 ಆದಮೇಲೆ ಕೇಳ್ಪಟ್ಟಿರೋ ಒಂದು ವಿಷಯಗಳು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. 40 ಹತ್ತಿರ ಬರ್ತಾ ಇದ್ದಂತೆ ತುಂಬ ಹೆಂಗಾಗ್ತಾರೆ, ಅಥವಾ ಅವ್ರ ಬೆಳವಣಿಗೆಗಳಾಗಿರ್ಬೋದು, ಅಥವಾ ಏನೇ ಒಂದು ಅವ್ರು ತೊಗೊಳ್ಳೋ ಡಿಸಿಷನ್ ಆಗಿರ್ಬೋದು, ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ ಲೈಫಲ್ಲಿ ಅಂತ. ಸೊ ನೀವು ಕೂಡ ಅದೇ ರೀತಿ? ಇಟ್ಸ್ ನಾಟ್ ಲೈಕ್ ದ್ಯಾಟ್. ಏನಂದರೆ ಒಂದು ಐ ಗೆಸ್ ಬೀನ್ ಲಿಟಲ್ ಲಕ್ಕಿ ಇನ್ ದ್ಯಾಟ್ ಅಷ್ಟೇ. ದಟ್ ಸಮ್ಟೈಮ್ಸ್ ನೇಚರ್ ಸ್ವಲ್ಪ ಸಪೋರ್ಟ್ ಬೇಕಂತದಕ್ಕೆ. ಸ್ವಲ್ಪ ಫಿಸಿಕ್ ಮೇಂಟೈನ್ ಮಾಡೋದಕ್ಕಾಗಲಿ, ನೀವು ಚೆನ್ನಾಗಿ ಕಾಣೋದಕ್ಕಾಗಲಿ, ಅವ್ರು ಹಾಗೆ ಇರೋದಕ್ಕೆ ಐ ಥಿಂಕ್ ನೇಚರ್ ಸ್ವಲ್ಪ ಇಟ್ಸ್ ಬೀನ್ ವೆರಿ ಕೈಂಡ್. ದಟ್ಸ್ ಅಬೌಟ್ ಇಟ್. ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಒಂದು ಜನ ಇನ್ನೂ ಪ್ರೀತಿಯಿಂದ ನೋಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಎಲ್ಲ ಚೆನ್ನಾಗೇ ಕಾಣುತ್ತೆ ಅಂತೀನಿ. ಐ ಥಿಂಕ್ ಇಟ್ಸ್ ನೈಸ್. ಓಕೆ, ಆಫ್ಟರ್ ಬಚ್ಚನ್ ಸಕ್ಸಸ್ ಆದಮೇಲೆ ಕಿಚ್ಚ ಯಾವ ಸಿನಿಮಾ ಮಾಡ್ತಾರೆ ಅಂತ ನೋಡ್ತಾ ಇರ್ಬೇಕಾದ್ರೆ ಬಿಗ್ ಬಾಸಲ್ಲಿ ಹೋದ್ರಿ. ಬಿಗ್ ಬಾಸ್ ಸಕ್ಸಸ್ ಮಾಡಿಬಿಟ್ಟು ಮತ್ತೆ ಇವಾಗ ಸಿನಿಮಾಗೆ ಬಂದಿದ್ದೀರಾ. ಸೊ ಫಸ್ಟ್ ಟೈಮು ನೀವು ಮತ್ತು ರವಿಚಂದ್ರನ್ ಅವರು ಆ ಪೇರ್ ಹೇಗಿರ್ಬೋದು ಅನ್ನೋ ನೋಡೋ ಕುತೂಹಲ ಕೇಳಿದ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಹೇಗೆ ಇದು? ನಾರ್ಮಲಾಗಿ ರವಿ ಸರ್ ಇದುವರೆಗೂ ಯಾರ ಜೊತೆನೂ ತಂದೆ ಕ್ಯಾರೆಕ್ಟರ್ ಮಾಡಿಲ್ಲ. ಅವ್ರಿಗೆ ಅವರೇ ತಂದೆಯಾಗಿ ಮಲ್ಲದಲ್ಲಿ ಮಾಡ್ಕೊಂಡು ನೀವು ಅವ್ರಿಗೆ ಡೈರೆಕ್ಷನ್ ಮಾಡ್ಬೇಕಾರೆ ಪ್ಲಾನ್ಸ್ ಹೇಗೆ ನಡೀತು? ಇದು ಯಾವ ರೀತಿ ಆಯಿತು? ನೀವು ಹೇಳಿದಾಗ ರವಿ ಸರ್ ಬಗ್ಗೆ, ಈಸ್ ಅ ಸೂಪರ್ ಸ್ಟಾರ್. ಈಸ್ ಬೀನ್ ಅ ವೆರಿ ಬಿಗ್ ಸ್ಟಾರ್. ಓಕೆ. ಆ್ಯಂಡ್ ಹಿ ಸ್ಟಿಲ್ ಈಸ್ ಅ ವೆರಿ 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 ಬಿಗ್ ನೇಮ್ ಆಫ್ ಕನ್ನಡ ಫ್ರೆಟರ್ನಿಟಿ. ನನಗೊಂದು ಇನ್ನೊಂದು ಹೊಸ ಅವಕಾಶ ಅಂತ ಹೇಳ್ಬೋದು ಅಷ್ಟೇ, ಒಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಸಿನಿಮಾ ಮಾಡಬೇಕಾದ್ರೆ ಏನು ನಮ್ಮ ನೆಕ್ಸ್ಟ್ ಟೈಮ್ ಏನು ಒಪ್ಕೊಬೋದು, ಅಥವಾ ನಮಗೆ ಒಂದು ಏನಾಯ್ತು ಒಂದು ಸಿನಿಮಾ ಮಾಡಿದಾಗ ಒಂದು ಡೈರೆಕ್ಷನ್ ಸಿಕ್ತು ಅಥವಾ ಒಂದು ಆ್ಯಕ್ಟಿಂಗ್ ಇದ್ದರೆ ಇಟ್ಸ್ ಅ ನ್ಯೂ ಥಿಂಗ್. ಬಟ್ ಚಾಲೆಂಜಸ್ಗಳು ಪ್ರತಿ ಸತಿ ಬರ್ತಾವೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಇದೊಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು. ನೀವೇ ಹೇಳಿದ್ರಿ ಈಗ, ಈಸ್ ಬೀನ್ ಅ ವೆರಿ ಗುಡ್ ಟೆಕ್ನಿಷಿಯನ್. ನಮ್ಮ ಚಿತ್ರರಂಗದಲ್ಲಿ ಮಾರ್ಕೆಟ್ ಏನು, ಸಾಂಗ್ಸ್ದು ಬೆಲೆ ಏನು, ಎಷ್ಟು ದುಡಿಬೋದು ಇಲ್ಲಿ ಅಂತ ತೋರಿಸ್ಕೊಟ್ಟವ್ರು ಅವರು ಅವಾಗ. ಸೊ ಅವ್ರನ್ನ ಹಾಕೊಂಡ್ಬಿಟ್ಟು ಒಂದು ಸಿನಿಮಾ ಮಾಡೋದಿದೆಯಲ್ಲ, ಇಟ್ ಈಸ್ ಡೆಫಿನೆಟ್ಲಿ ವೆರಿ ಕಾಂಪಿಟೇಟಿವ್ ಆ್ಯಂಡ್ ಈಗೋ ಸ್ಯಾಟಿಸ್ಫೈಯಿಂಗ್ ಅಂತ ಹೇಳ್ತೀವಿ ಗೊತ್ತಾ. ಈಗ ಅವ್ರನ್ನ ಇಟ್ಕೊಂಡು ನಾವು ಸೈ ಅನ್ಸ್ಕೊಳೋದಿದೆಯಲ್ಲ, ಅದು ಇಟ್ಸ್ ಶ್ಯೂರ್ಲಿ ಅ ಚಾಲೆಂಜ್. ಸೊ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದಾರೆ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ಅವರು, ನನಗೆ ಗೊತ್ತಿಲ್ಲ ಬೇರೆ ಯಾರಾದರೂ ಅಪ್ರೋಚ್ ಮಾಡಿದ್ರೆ ಈ ಪಾತ್ರ ಮಾಡೋಕ್ಕೆ ಈ ಥರ ಒಪ್ಕೊತಾ ಇದ್ರು ಏನೋ ಅಂತ. ಬಟ್ ಹಿ ಡಿಂಟ್ ಟೇಕ್ ಮೋರ್ ದೆನ್ 1 minute. ಓಕೆ. ನಾನೇನೋ ಮಾತಾಡ್ತಾ ಇದ್ದೆ, ಇಮಿಡಿಯೇಟಾಗಿ ನೀನು ಚೆನ್ನಾಗಿ ಬರಬೇಕನ್ನ ಅಷ್ಟೇ ಬರ್ತೀನಲ್ಲ. ಸಿ ಹೀಸ್ ಅ ಸಿನಿಮಾ ಲವರ್, ಬೇಸಿಕ್ಲಿ ಅ ಸಿನಿಮಾ ಲವರ್. ಆ್ಯಂಡ್ ಐ ಹ್ಯಾವ್ ನಾಟ್ ಸೀನ್ ಇನ್ನೊಬ್ಬರನ್ನ ನಾನು ಆ ರೀತಿಯ ಒಂದು ಸಿನಿಮಾ ಪ್ರೀತಿಸೋದು, ಸಿನಿಮಾನೇ ಉಸಿರಾಡೋದು, ಸಿನಿಮಾದಲ್ಲೇ ನಾನು ಭಾಳ ಕಮ್ಮಿ ನೋಡಿದ್ದೀನಿ. ಸಿನಿಮಾಗೋಸ್ಕರನೇ ಎಲ್ಲ ಮಾಡಿದ್ರು, ಎಲ್ಲ ಬಿಟ್ಬಿಟ್ಟಿದ್ದಾರೆ ಅವರು. ಇನ್ನೊಂದು ರವಿ ಸರ್ ಇದ್ದಾರೆ ಅಂತ ಅಂದ್ಕೊಳ್ಳೆ ಅವ್ರ ಫ್ಯಾನ್ಸ್ ಪರ್ಟಿಕ್ಯುಲರ್ ಆಗಿ ಅವರೊಂದು ಸಾಂಗ್ಸು ಅಥವಾ ನೀವು ಏನೊಂದು ವಿಷಯಗಳು ಬಂತು, ಜೂಲಿ ಮಾಡ್ತಾರೆ ಅವ್ರ ಜೊತೆ, ಜೂಹಿ ಚಾವ್ಲಾ, ಆಮೇಲೆ ರಮ್ಯಾ ಕೃಷ್ಣ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಅವ್ರ ಜೊತೆ ಗ್ಲಾಮರ್ ಆಗಿ ಒಬ್ರು ಇರ್ತಾರೆ ಅಂತ ಆಯಿತು. ಬಟ್ ಇಲ್ಲಿ ನೀವು ಅವ್ರನ್ನ ಯಾವ ರೀತಿ ಒಂದು ರೆಪ್ರೆಸೆಂಟ್ ಮಾಡಬೇಕು ಸ್ಕ್ರೀನಲ್ಲಿ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆಸ್ ಎ ಡೈರೆಕ್ಟರ್ ಆಗಿ? ಒಂದು ಒರಿಜಿನಲ್ ಸ್ಕ್ರಿಪ್ಟಲ್ಲಿ ಏನು ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಅದು. ಬಟ್ ಅದರಲ್ಲಿ ರವಿ ಸರ್ಗೆ ಏನು ಬೇಕೋ ಅದನ್ನು ಎತ್ತಿದ್ದೀನಿ ನಾನು. ಒಂದಂತೂ ಗ್ಯಾರಂಟಿ, ನಾನು ಕಥೆನ ಮುಟ್ಟಕ್ಕೆ ಹೋಗಲ್ಲ. ಅದರ ಸರಿಗೂ ಗೊತ್ತು, ನಮಗೂ ಗೊತ್ತು. ಅವರು ಯಾವಾಗಲೂ ಅವರೇ ಹೇಳ್ತಾರೆ, ಯಾವುದೇ ಒಂದು ಚಿತ್ರ ತಂದು ಮಾಡ್ಬೇಕಾದ್ರೆ ಫಸ್ಟ್ ಯಾವಾಗಲೂ ನಾವು ಅದರದ್ದು ಸೋಲ್, ಕತೆ ಅಂತ ಏನಿದೆ, ಮೂಲ ಅಂತ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಗ್ಲೋರಿಫಿಕೇಶನ್ ನಾವೇನು ಬೇಕಾದ್ರೆ ಮಾಡ್ಕೊಳೋಣ ಅಂತ.
ಸಿ ದೀಸ್ ಆರ್ ಆಲ್ ಸಮಥಿಂಗ್ಸ್ ವಾಟ್ ವಿ ಲರ್ನ್ ಫ್ರಮ್ ಹಿಮ್ ಓನ್ಲಿ. ಸೊ ಕತೆ ನಾನು ಮುಟ್ಟಕ್ಕೆ ಹೋಗಿಲ್ಲ, ಬಟ್ ಒಂದು ಪಾತ್ರಧಾರಿಗೆ, ಒಂದು ಪಾತ್ರಕ್ಕೆ ನಾನು ಏನು ಬೆಲೆ ಕೊಡಬೇಕು, ಅದಕ್ಕೆ ಏನು ಲಿಫ್ಟ್ ಮಾಡಬೇಕು, ಅದಕ್ಕೆ ಏನು ಗ್ಲೋರಿಫೈ ಮಾಡಬೇಕು, ಅದಷ್ಟು ಮಾಡಿದ್ದೀನಿ. ಅಫ್ಕೋರ್ಸ್ ಜೂಹಿ ಚಾವ್ಲಾ ಅವ್ರು ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೂ ಕೂಡ. ಎಲ್ಲ ತುಂಬ ಟ್ರೈ ಮಾಡಿದ್ವಿ, ಬೈ ವಿ ಕುಂಡ್ ಗೆಟ್ ಹರ್. ಶಿ ವಾಸ್ ಕಮಿಟೆಡ್ ಟು ಸಮ್ ಅದರ್ ವರ್ಕ್. ಫೇಮಸ್ ಪೇರ್ ಅವರಿಬ್ರು, ವೆರಿ ಪಾಪ್ಯುಲರ್ ಪೇರ್ ಕೂಡ. ಹೌದು. ಆ್ಯಂಡ್ ಏನೂ ಆಗಲಿಲ್ಲ. ಸೊ ಬಟ್ ವಿ ಮ್ಯಾನೇಜ್ ಟು ಗೆಟ್ ರಮ್ಯಾ ಕೃಷ್ಣನ್ ಮ್ಯಾಮ್ ಆನ್ ಬೋರ್ಡ್. ಒಂದು ಕಡೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಬ್ಸರ್ವೇಷನ್ ಅಂತ ಬಂದರೆ ಅವರು ಕೂಡ ಆ್ಯಕ್ಟರ್ ಕಮ್ ಡೈರೆಕ್ಟರು, ಸಾಕಷ್ಟು ಸಿನಿಮಾಗಳು ಮಾಡಿರೋ ಸಿನಿಮಾನ ಹಿಟ್ ಮಾಡಿದ್ದಾರೆ. ಈ ಕಡೆ ನಿಮ್ಮದು ನೋಡಿದ್ರೆ ನೀವು ಸಾಕಷ್ಟು ಡೈರೆಕ್ಷನ್ ಕಮ್ ಆ್ಯಕ್ಟಿಂಗ್ ಮಾಡಿರೋ ಸಿನಿಮಾಗಳು ಹಿಟ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಅವ್ರು ನಿಮ್ಗೊಂದು ರೋಲ್ ಮಾಡಲ್ ಆಗಿದ್ರ ನಿಮಗೆ? 100%. ಅವ್ರು ನನಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ರೋಲ್ ಮಾಡಲ್ಲ. ಅವರು ಹೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಿಕಾಸ್ ಟೆಕ್ನಿಕಲಿ ಅವರು ತಿಳ್ಕೊಂಡಷ್ಟು ಆ ಟೈಮಲ್ಲೇ ನಾವು ಈಗ ನೋಡೋಕ್ಕೆ ಹೋದರೆ ಆ್ಯಕ್ಚುಲಿ ವಿ ಲ್ಯಾಕ್ ಬಿಹೈಂಡ್. ತುಂಬ ಹಿಂದೆ ಇದೀವಿ ನಾವು. ಅವ್ರು ಅವತ್ತಿಗೇನೆ ಟಾಕಿಂಗ್ ಅಬೌಟ್ ಪ್ರೇಮಲೋಕ ಅದು ಇದು ಮಾಡಿದಾಗ ಅವತ್ತಿಗೇನೆ ಹಿ ವಾಸ್ ಸಮ್ವೇರ್ ಎಲ್ಸ್. ಹಿ ವಾಸ್ ವೆರಿ ಮಚ್ ಅಹೆಡ್ ಆಫ್ ಟೈಮ್. ಇವತ್ತಿಗೂ ಈಸ್ ಅಹೆಡ್ ಆಫ್ ಟೈಮ್. ದಟ್ಸ್ ಹಿಸ್ ಪ್ರಾಬ್ಲಮ್. ಸಿನಿಮಾ ಪ್ರೀತಿಸ್ತಾರೆ ಅವರು, ಸಿನಿಮಾಗೋಸ್ಕರ ಏನೋ ಮಾಡ್ತಾ ಇದ್ದಾರೆ ಆ್ಯಂಡ್ ಸಿನಿಮಾನ ಮಾಡ್ತಾನೇ ಇರ್ತಾರೆ. ಅಕಸ್ಮಾತ್ ಒಂದು ಕಮರ್ಷಿಯಲಿ ಒಂದು ವಯಬಲ್ ಫಿಲ್ಮ್ ಮಾಡಿ ಹಿಟ್ ಕೊಡಬೇಕು ಅಂದರೆ ಐ ಡೋಂಟ್ ಥಿಂಕ್ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಹಿಮ್. ನಿಜವಾಗ್ಲೂ ಭಾಳ ಈಸಿಯಾಗಿ ಮಾಡ್ತಾರೆ ಅವರು. ಮಾಡ್ತಾ ಇಲ್ಲ ಅಷ್ಟೇ ಅವರು. ಎಕ್ಸಾಂಪಲ್ ಮಲ್ಲೆ ಮಾಡಿದರು, ಮಾಡ್ತಾರೆ ಅವ್ರು ಈಗಲೂ. ಬಿಟ್ಟರೆ ಹೇಳ್ತಾ ಇದ್ದೀನಿ ನಾನು, ಐ ಡೋಂಟ್ ನೋ ಹಿಮ್ ದ್ಯಾಟ್ ವೆರಿ ವೆಲ್, ಬಟ್ ಐ ನೋನ್ ಹಿಮ್ ಕ್ಲೋಸ್ ನಫ್. ಸೊ ನಿಮಗೆ ಅವರಿಂದ ಇನ್ಸ್ಪೈರ್ ಆಗಿರೋಂಥದ್ದು ಯಾವುದು ವಿಚಾರ ಇದೆಯಾ? ಅವರು ಇನ್ಸ್ಪೈರ್ ಆಗಬೇಕು ಅಂತಂದರೆ ಯಾರಿಗೆ ಏನು ಬೇಕಾರಾಗುತ್ತೆ. ಎವ್ರಿಥಿಂಗ್ ಅಬೌಟ್ ಹಿಮ್ ಇಸ್ ಇನ್ಸ್ಪೈರಿಂಗ್. ಬಿಕಾಸ್ ಸಿನಿಮಾ 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 ತಟ್ಟೆಲ್ಲ ಅನ್ನ ಕಾಣಲ್ಲ, ಬರೀ ಸಿನಿಮಾ ಕಾಣ್ತಾರೆ, ಅದನ್ನೇ ತಿಂತಾ ಇರ್ತಾರೆ ಅವರು. ಸೊ ಈಸ್ ಲೈಕ್ ದಟ್. ಈಸ್ ಲಿವಿಂಗ್ ಫಾರ್ ಸಿನಿಮಾ. ಹಿ ಡಸಂಟ್ ಟಾಕ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ. So I think it takes a lot. It takes a lot to be like him. Lot of sacrifices. ಪ್ರೇಮ್ ಏನು ಮಾಡ್ತಾನೆ, ಪ್ರೇಮ್ ಒಬ್ಬನಿಗೆ ಗೊತ್ತಪ್ಪ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. 1 2 3 ವಿಷ್ಣುವರ್ಧನ ಕರುನಾಡ